ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಯಳಂದೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದೂರು ಸ್ವೀಕಾರ. ಯಳಂದೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಚಾಮರಾಜನಗರ ಜಿಲ್ಲಾ ವತಿಯಿಂದ ಯಳಂದೂರು ತಾಲೂಕು ಸಾರ್ವಜನಿಕ ಕುಂದುಕೊರತೆ ದೂರು ಸ್ವೀಕಾರ ಕಾರ್ಯಕ್ರಮವನ್ನು ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರಿಕಲ್ಲ ಲಾರಿಗಳು ಯಾವುದೇ ನಿಯಮ ಪಾಲಿಸದೆ ಸಂಚಾರ ಮಾಡುವುದರಿಂದ ಸೇತುವೆ, ರಸ್ತೆಗಳು ಹಾಳಾಗಿವೆ, ಪ್ರಭಾವಿಗಳು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬ ದೂರುಗಳು ಸಾರ್ವಜನಿಕರಲ್ಲಿ ಸಲ್ಲಿಸಿದ್ರು. ನಂತರ ಎನ್ಆರ್ಎಲ್ಎಂ ಮತ್ತು ತಾಲೂಕು ವಲಯ ಮೇಲ್ವಿಚಾರಕರು ಆಗರ ಗ್ರಾಮದ ಎಂಬಿಕೆ ವಿರುದ್ಧ ದಾಖಲೆ ಸಹಿತ ದೂರು ನೀಡಿದರು. ಯಾವುದೇ ಕ್ರಮ ಜರುಗಿಸಿಲ್ಲ. ಗುಂಬಳಿ ಗ್ರಾಮದ ಕೃಷಿ ಸಖಿಗೆ ಗೌರವಧನ ನೀಡಿರುವುದಿಲ್ಲ. ಇನ್ನು ಹಲವು ಸಮಸ್ಯೆಗಳ ಬಗ್ಗೆ ತಾಲೂಕು ಪಂಚಾಯಿತಿ ಇಒ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೂ ದೂರು ನೀಡಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಲೋಕಾಯುಕ್ತ ಅಧಿಕಾರಿಗಳಿಗೆ ಲಿಖಿತವಾಗಿ ದಾಖಲೆ ಸಮೇತ ದೂರು ನೀಡಿದರು. ನಂತರ ಎನ್ಆರ್ಎಲ್ಎಂ ತಾಲೂಕು ವಲಯ ಮೇಲ್ವಿಚಾರಕರಾದ ಶಿವಶಂಕರ್ಗೆ ನೋಟಿಸ್ ನೀಡಿದರು. ಲೋಕಾಯುಕ್ತ ಅಧಿಕಾರಿಗಳು ಕೇವಲ ದೂರುಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಮಾಡಲಾಯಿತು. ಇನ್ನು 8 ದೂರುಗಳಿಗೆ ಅರ್ಜಿಗಳನ್ನು ಪಡೆದು ಮುಂದೆ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಮ್ಯಾಥೋಸ್ ಥಾಮಸ್, ಕೆಟಿ ಪೊಲೀಸ್ ಇನ್ಸ್ಪೆಕ್ಟರ್ ಶಶಿಕುಮಾರ್, ಸಿಆರ್ ಲೋಹಿತ್, ಎಂಕೆ ಪೊಲೀಸ್ ಕಾನ್ಸ್ಟೇಬಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಈಗ ರೋಡ್ ಸುಮಾರು ಕಡೆ ಹಳ್ಳಬಿದ್ದು ಅದು ಏನಾಗಿದೆ ಅಂತಂದ್ರೆ ಅಲ್ಲಿ ಬೋರ್ಡ್ ಹಾಕಿಲ್ಲ. 30 ಟನ್ ಹೋಗ್ಬೇಕು, 20 ಟನ್ ಹೋಗ್ಬೇಕು, 50 ಟನ್ ಹೋಗ್ಬೇಕು ಅಂತ ನೀವು ಬೋರ್ಡ್ ಹಾಕಿಲ್ಲ. ದಿನ ಬೆಳಿಗ್ಗೆಯಿಂದ 12:30 1 ಗಂಟೆ ತನಕ 40 ರಿಂದ 50 ಟನ್ ಕಲ್ಗಳೆಲ್ಲ ಹೋಗ್ತಾ ಇದೆ. ಹೌದು, ಇದೇ ಮಾಮೂಲಿ ಬಂದಿದ್ದಲ್ಲ ಸರ್, ಇದೇ ರಸ್ತೆ ಯಾರು ಕೇಳೋದು ಸುತ್ತ ಪಡ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಕೂಡ ಕ್ರಮ ವಹಿಸ್ತಾ ಇಲ್ಲ. ಯಾಕೆ ರೀತಿ ನೆಗ್ಲಿಜೆನ್ಸಿ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಬಟ್ ಆಲ್ರೆಡಿ ಕೇಳು ಸರ್, ಸುಮಾರು ದಿನ ಆಯ್ತು. ಅದು ಇದುವರೆಗೂ ನೀವು ಬಿಟ್ಬಿಡಿ. ಅವ್ರಿಗೆ ಒಂದು ಸಾರ್ವಜನಿಕರಿಗೆ ತೊಂದರೆ ಅದ್ರ ಬಗ್ಗೆ ಏನ್ ಮಾಡಿದ್ರಿ? ಈಗ ಅವ್ರ 5-6 ತಿಂಗಳಾಗಿ ಅಂತ ಹೇಳ್ತಾರೆ. ಏನ್ ಆಕ್ಷನ್ ಮಾಡಿದ್ರಿ? ನೀವೇನಾದ್ರು ಅವ್ರಿಗೆಲ್ಲಾದ್ರೂ ಬರ್ತೀರಿ? ಈಗ ನೋಡಿ, ನಿಮ್ಗೆ ಹೇಳಿದ್ರು, ನೀವು ಎಲೆಕ್ಷನ್ ಅವ್ರಿಗೆ ನೋಡಿ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಆಕ್ಷನ್ ಮಾಡಿದ್ರೆ ಅವ್ರಿಗೇನಾದ್ರು ಫಾರ್ವರ್ಡ್ ಮಾಡಿದ್ರಾ? ಏನಾದ್ರು ಮಾಡಿದ್ರಾ? ಇಲ್ಲ, ಪೇಪರ್ ಎಲ್ಲ ಬಂದಿದೆ. ಜಿಮಾರ್ಸ್ ಕೂಡ ಹೇಳಿಕೊಂಡಿದ್ದಾರೆ, ಈ ರಸ್ತೆ ನಾವು ಹ್ಯಾಂಡ್ ಓವರ್ ಮಾಡಿಲ್ಲ, ಅವರು ಅದರಿಂದ ನಮ್ಗೆ ಬರಲ್ಲ, ಅವ್ರು ಹೇಳ್ತೀವಿ ಅಂತ ಹೇಳಿದ್ದಾರೆ. ನಾಲ್ಕೈದು ಆಕ್ಸಿಡೆಂಟ್ ಆಗಿ ಸರ್, ನಮ್ಮ ಬೀದಿ ಹುಡುಗರೆ ಲೇಡಿಗಳು ಜೆಂಟ್ಸ್ಗಳು ಆಕ್ಸಿಡೆಂಟ್ ಆಗಿ ಬೇಕಾಗಿ ಮುಖಂಡಿದ್ದಾರೆ ಸರ್. ನೀವೇನ್ ಮಾಡಿದ್ರೆ ಪೊಲೀಸ್ ಅವರು ಗೌರ್ಮೆಂಟ್ ಹಿಡಿದು ಆರ್ಟಿಒ ಕೊಟ್ಟು ಕೇಸ್ ಹಾಕ್ತಿಲ್ವಾ? ಅಲ್ಲ, ಎಂಪಿ ಅಷ್ಟೇ ನಡೆಯಲ್ಲ. ಅವ್ರು ಏನ್ ಹೇಳ್ತಾರೆ, ಗೌರ್ಮೆಂಟ್ ನೀವು ಹಾಕಲ್ಲ, ಗಾಡಿ ನಿಲ್ಲಿಸಿ ಆರ್ಟಿಒಗೆ ಕೇಸ್ ಹಾಕ್ಸಿದ್ರ ಏನ್ ಆಗ್ತದೆ? 100 ರೂಪಾಯಿ ಕಟ್ತಾರೆ, ಹೋಗ್ತಾರೆ. 1000 ರೂಪಾಯಿದ 10,000 ರೂಪಾಯಿದ 1 ಲಕ್ಷದ 2 ಲಕ್ಷದ ಗಾಡಿ ಯಾರು ಮಾಡ್ತಾರೆ? 100 ರೂಪಾಯಿ ಕೊಟ್ಬಿಡಿದ್ರೆ ನಿಮ್ಗೆ ಒಂದು 500 ರೂಪಾಯಿ ಇದೆ. ಆಲ್ರೆಡಿ 2 ಕಡೆ ಸಿಗ್ಲ ಆಗ್ಬಿಟ್ಟಿದೆ. ಖಂಡಿತ ಕೊಡ್ತೀವಿ ಒಂದು ಲಾರಿ ಬಿಡುವವರೆಗೂ ಪೊಲೀಸ್ ಇಲಾಖೆ ಒಂದು ಲಾರಿ ಬಿಡುವಲ್ಲಿ ನಿಲ್ಲಿಸಿಲ್ಲ. ದಯಮಾಡಿ ಬೇಕಾದ್ರೆ ಯಾರಾದ್ರೂ ಅಧಿಕಾರಿಗಳು ಪ್ರೈವೇಟ್ ಲಾರಿ ಹೋಗೋದು, ಅದೇ ಓವರ್ ತಗೊಂಡ್ಬಂದ್ರೆ ಪಾಪ ಬಡವರು ತಗೊಂಡು ಮಾರಾಟ ಸಭೆಗೆ ಲಾಭ ನೀಡುತ್ತೆ. ಓವರ್ ಹಾಕ್ತಿದ್ರೆ ನೀವು ಕೈ ಕಲ್ಲ ಅಂತ ಒಬ್ಬರು ಖಂಡಿತ ಕೊಡ್ತಿದ್ದಾರೆ. ಅದಲ್ಲದೆ ಸರ್, ಕಂದಳ್ಳಿ ಗ್ರಾಮದಿಂದ ಹಿರಿಯೂರು ಗ್ರಾಮದವರೆಗೆ ನಾಲ್ಕಾರು ಇದೆ ಸರ್, ನಾಲ್ಕಾರು ಆಗುವುದು. ಇದುವರೆಗೂ ಕಂದಳ್ಳಿ ಗ್ರಾಮ ಪಂಚಾಯತಿಯವರಾಗಿ ಯಳಂದೂರು ಟೌನ್ ಪಂಚಾಯತಿಯವರು ಕೈ ಬಿಲ್ಕಟ್ಸ್ಕೊಂಡು ಇದುವರೆಗೂ ಅದನ್ನ ತಕ್ಕೇ ಕೆಲವು ಕಡೆ ಸ್ಟ್ರಕ್ ಆಗಿದೆ.
ನೀವು ಬೇಕಾದ್ರೆ ವಿಸಿಟ್ ಕೊಡ್ತೀನಿ ಅಂತಂದ್ರೆ ನಿಜವೋ ಸುಳ್ಳು ಅಂತಕ್ಕಂಥದ್ದು ನಮ್ಮ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ ಬಂದ್ಬಿಡ್ಬೇಕಂದ್ರೆ ಇದನ್ನೆಲ್ಲ ವೆರಿಫಿಕೇಶನ್ ಮಾಡಕ್ಕೆ DC ಅವರು ಮೊದಲೊಬ್ರು ಬಂದಿದ್ರು. ಅಶೋಕ್ ನಡ್ಕಡೆ ಬಂದ್ಬಿಡುತ್ತೆ ಬದಿ ಒಳಗಡೆ ಎಲ್ಲ ನಡ್ಕಡೆ. ಅವ್ರ ಕಾಲದಲ್ಲಿ ಕಲ್ವರ್ಟ್ ಆಯ್ತು. ಆ ಕಲ್ವರ್ಟ್ ಆದ್ಮೇಲೆ ಈಗ ಅಲ್ಲಿಂದ ಇಲ್ಲಿವರೆಗೂ ಕೊನೆಯದಾಗಿ ಉಳಿತಿಲ್ಲ. ಅಲ್ಲಿ ಕಂದಳಿಯವ್ರು ಬಿಡ್ತಾರೆ, ಈ ಏರೂರವ್ರು ತಡಿತಾರೆ, ನಮ್ ನೀರು ಬಿಡ್ಬೇಡಿ ಇವ್ರು ತಡಿತಾರೆ. ಅಲ್ಲಿ ಫ್ಲೋಯಿಂಗ್ ಆಗದೆ ಈ ತರ ಹೋಗೋದು ಹೆಂಗೆ ಅದು ಉದ್ದಕ್ಕೂ ಲೋಡ್ ಆಗ್ತಿದೆ ಸರ್. ಅದು ಅಲ್ಲಿ ಅವರು ಹೋಗ್ಬಾರ್ದು ಅಂತ ಬಿಟ್ಟು ಆಟಾಡೋದು. ಅದು ಮೊದಲು ಕಾಲುವೆ ಏರಿಯ ಕಾಲುವೆ ಆ ಕೆರೆ ಹೋಗ್ತಿತ್ತು ಅದು. ಇಲ್ಲ ಸರ್, ಅವರು ಕ್ಲೋಸ್ ಮಾಡಿದ್ರು. ಈ ಕ್ಯಾಬ್ ಬಂದ್ಬಿಡ್ತಾವೆ ಸರ್, ಕಬಿನಿ ನಾಲೆ ಬಂದ್ಮೇಲೆ ಇದು ಮುಚ್ಚಿದ್ರು. ಈ ನೀರು ಅವಶ್ಯಕತೆ ಆಗಿಲ್ಲ ಅಂದ್ಬಿಟ್ಟು ಮುಚ್ಚಿದಾಗ ಇದು ಫ್ಲೋಯಿಂಗ್ ಆಗೋದು ಕಡಿಮೆ ಆಯ್ತು. ಈಗ ಉದ್ದಕ್ಕೂ ಹೋದ್ರೆ ತೆಗ್ದಿಲ್ಲ. ಬೇಕಾದ್ರೆ ಒಂದಿನ ಬಂದು ಎಲ್ಲ ವಿಸಿಟ್ ಮಾಡ್ಬಿಟ್ಟು ಗೊತ್ತಾಗುತ್ತೆ ಇವ್ರು ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತಕ್ಕಂಥದ್ದೆಲ್ಲ ಅಲ್ಲಿ ಹೋಗ್ಬೋದು. ಆಮೇಲೆ ಸರ್ ಇದು ದಯವಿಟ್ಟು ಕರ್ನಾಟಕ ಲೋಕಾಯುಕ್ತ ಅದ್ರ ಬಗ್ಗೆ ಒಂದು 2 ನಿಮಿಷ ನಾವು ಮಾತಾಡ್ಕೊಂಡಿದ್ದೀವಿ. ನೋಡಿ ಈಗ ಆಗಲ್ಲ ಏನಾಗಿದೆ ಫಸ್ಟ್ ಮಾತಾಡಿ ಆ ಫೈಲ್ ನಿಮ್ಮಲ್ಲಿ ಇವತ್ತೇ ಅದನ್ನು ಮಾಡಿಸ್ಬೇಕು. ನೀವು ಅದನ್ನು ಏನು ಆಧಾರ್ ಲಿಂಕ್ ಮಾಡಿಲ್ಲ ಈಗ ಮಾಡಿಸ್ಕೊಡ್ತೀವಿ ಸರ್. ಆಧಾರ್ ಸಮಸ್ಯೆ ಇದನ್ನು ನೋಡಿ ಇದನ್ನು ಏನಾಗಿದೆ ಹೆಂಗೆ ಮಾಡಿ ರಜೆ ಕೊಡುವ ಅದು ನ್ಯೂಸ್ ಏನಿದೆಯಾ ಅವ್ರದ್ದು ಇದ್ರೆ ಯಾರ್ದು ಎಲ್ಲದೂ ಅದನ್ನ ನೀವು ಕೊಡ್ಬೇಕಾದ್ರೆ ಯಾರ ಸಂಬಂಧ ಕೇಳ್ರಿ. ಈಗ ಅವ್ರ ಮೇಲೆ ದೂರು ಕೊಡುವಾಗ ನೀವು ಪ್ರಮಾಣೀಕರಿಸಿ ಕೊಡ್ಬೇಕು, ಏನು ಅಫಿಡವಿಟ್ ಹಾಕ್ಬೇಕು.